ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಇದು ಸ್ಪೆಷಲಿ ಯಾರಿಗೆ ತುಂಬಾ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ, ಯಾರು ಸ್ಟಾಕ್ ಅಲ್ಲಿ ಪೋರ್ಟ್ಫೋಲಿಯೋ ಮೇಂಟೈನ್ ಮಾಡಿರ್ತಾರೆ, ಯಾರು ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಮೇಂಟೈನ್ ಮಾಡಿರ್ತಾರೆ, ಯಾರು ದೊಡ್ಡ ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅವರಿಗೆ ಮಾರ್ಕೆಟ್ ಅಲ್ಲಿ ಯಾವಾಗ ನಾವು ಬುಲ್ಲಿಶ್ ಇರಬೇಕು, ಯಾವಾಗ ನಾವು ಪ್ರಾಫಿಟ್ ಬುಕ್ ಮಾಡಬೇಕು, ಇಡೀ ವರ್ಷದಲ್ಲಿ ನಮಗೆ ಬುಲಿಶ್ ಟ್ರೆಂಡ್ ಯಾವಾಗಿರುತ್ತೆ, ಬೇರಿಶ್ ಟ್ರೆಂಡ್ ಯಾವಾಗಿರುತ್ತೆ ಅಂತ ಗೊತ್ತಾಗಬೇಕಪ್ಪ ಅಂತಂದ್ರೆ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾರಲ್ಲ ಅದನ್ನ ಕಲಿಯೋದು ತುಂಬಾ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಯಾಕೆ? ಇನ್ನೂ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಮಾರ್ಕೆಟ್ ಸೈಕಲ್ ನಿಮಗೆ ಗೊತ್ತಾಗುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಬುಲ್ಲಿಶ್ ಟ್ರೆಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೈಡ್ ವೇಸ್ ಟ್ರೆಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಬೇರಿಶ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಮೇಲೆ ತುಂಬಾ ಮೂವ್ಮೆಂಟ್ ಯಾವಾಗಿರುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು ಇಡೀ ವರ್ಷದಲ್ಲಿ. ಸೊ ಈ ಪ್ರೆಸೆಂಟೇಷನ್ ನಿಮಗೆ ನಾನು ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಓಕೆ. ಸೊ ಫಸ್ಟ್ ನಾನು ನಿಮಗೆ ಒಂದು ಆಸ್ಪೆಕ್ಟ್ ತೋರಿಸ್ತಾನೆ, ಅಂದ್ರೆ ಒಂದು ಪಿಕ್ಚರ್ ತೋರಿಸ್ತಾನೆ ನಿಮಗೆ. ಸೊ ಅದಾದ್ಮೇಲೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಒಂದು ಪ್ರೆಸೆಂಟೇಷನ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ. ಇದು ಗ್ಯಾನ್ಜಿಲಾ ಆ್ಯಪ್ ಇಂದ ಡೌನ್ಲೋಡ್ ಮಾಡಿರೋ ಚಿತ್ರ. ಓಕೆ. ಸೊ ಗ್ಯಾನ್ಜಿಲಾ ಆ್ಯಪ್ ಅಂದ್ರೆ ಏನು, ಅದು ಎಲ್ಲಿ ಸಿಗುತ್ತೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ನಿಮಗೆ ಏನು ಬೇಸಿಕ್ ಇಂಪಾರ್ಟೆನ್ಸ್ ಬೇಕಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ. ಇಲ್ಲಿ ಏನಿದೆ ಅಂದ್ರೆ, ಇದು ಒಂದು ಸರ್ಕಲ್. ಓಕೆ. ಸೊ 360 ಡಿಗ್ರಿ ಸರ್ಕಲ್, ಅದು ನೋಡೋದಕ್ಕೆ ಗೊತ್ತಾಗುತ್ತೆ. ಒಳಗಡೆ ಒಂದು ಟ್ರಯಾಂಗಲ್ ಇದೆ, ಮತ್ತೆ ಒಂದು ಚೌಕ ಇದೆ, ಅಂದ್ರೆ ಸ್ಕ್ವೇರ್ ಇದೆ. ಸೊ ಇಲ್ಲಿ 21 ಮಾರ್ಚ್ ಇದೆ. ಓಕೆ. ಸೊ 21 ಮಾರ್ಚ್, 21 ಜೂನು, 22 ಸೆಪ್ಟೆಂಬರು, 21 ಡಿಸೆಂಬರ್, ಇವನ್ನೆಲ್ಲ ನಾನು ಸ್ಕ್ವೇರ್ ಇಂದ ಕನೆಕ್ಟ್ ಮಾಡಿದ್ದೀನಿ. ಮತ್ತೆ ಈ ಸ್ಕ್ವೇರ್ ನಡುವೆ ಏನು ಡಿಗ್ರೀಸ್ ಇದಾವಲ್ಲ, ಸೊ ಪ್ರತಿಯೊಂದು 90 ಡಿಗ್ರಿಯಲ್ಲಿ ಒಂದು ಸರ್ಕಲ್ನ ಡಿವೈಡ್ ಮಾಡಿದ್ದೀನಿ. 90 ಇಲ್ಲಿಂದ ಮೇಷ ರಾಶಿಯಿಂದ 21 ಮಾರ್ಚ್ ಇಂದ 21 ಜೂನ್ ತನಕ. ಓಕೆ. ಇಲ್ಲಿ 30 ಡಿಗ್ರಿ, ಏರೀಸ್ 30 ಡಿಗ್ರಿ, ಟಾರಸ್ 30 ಡಿಗ್ರಿ, ಜೆಮಿನಿ 30 ಡಿಗ್ರಿ, ಅಂದ್ರೆ ಟೋಟಲ್ 90 ಡಿಗ್ರಿ ಆಯ್ತು. ಅದಾದ್ಮೇಲೆ ಜೂನ್ ಇಂದ ಸೆಪ್ಟೆಂಬರ್ ತನಕ ಕ್ಯಾನ್ಸರ್ ಅಲ್ಲಿ 30 ಡಿಗ್ರಿ, ಲಿಯೋ 30 ಡಿಗ್ರಿ, ವರ್ಗೋ 30 ಡಿಗ್ರಿ. ಇದು ಫೈರಿ ಸೈನು, ವಾಟ್ರಿ ಸೈನು, ಆಮೇಲೆ ಭೂಮಿ ತತ್ವ. ಸೊ ಅವೆಲ್ಲ ಸೇರಿ ಒಂದು ಸೈಕಲ್ ಯಾವ ರೀತಿ ಕಂಪ್ಲೀಟ್ ಆಗಿದೆ ಅಂತ ನಿಮ್ಗೆ ಇದರಲ್ಲಿ ಅರ್ಥ ಆಗುತ್ತೆ. ಓಕೆ. ಸೊ ಮಾರ್ಕೆಟ್ ಅಲ್ಲಿ ಏನಾದ್ರೂ ಹೊಸ ಟ್ರೆಂಡ್ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಾವಾಗಪ್ಪ ಅಂದ್ರೆ, ಸೂರ್ಯ 0 ಡಿಗ್ರಿ ಬಂದಾಗ. ಸೂರ್ಯ 0 ಡಿಗ್ರಿ ಯಾವಾಗ ಬರ್ತಾನೆ? 21 ಮಾರ್ಚ್ಗೆ 0 ಡಿಗ್ರಿಗೆ ಸೂರ್ಯ ಬರ್ತಾನೆ. ಸೂರ್ಯನ ಮೂವ್ಮೆಂಟ್ ಅಂದ್ರೆ, ಸೂರ್ಯ ಬರಲ್ಲ, ಸೂರ್ಯ ಇದ್ದ ಹತ್ರನೇ ಇರ್ತಾನೆ. ಬಟ್ ಅರ್ತ್ ಮೂವ್ಮೆಂಟ್ ಪ್ರಕಾರ ನಾವು ಜಿಯೋಸೆಂಟ್ರಿಕ್ ನೋಡಿದಾಗ, ಜಿಯೋಸೆಂಟ್ರಿಕ್ ಅಂದ್ರೆ ನಾವು ಅರ್ಥನ್ನೇ ಸೂರ್ಯನ ಮಾಡಿದಾಗೆ ನಮಗೆ ಸೂರ್ಯ ಅರ್ತ್ ಸುತ್ತಿಗೂ ಸುತ್ತಿದಾಗ ಕಾಣಿಸುತ್ತೆ. ಸೊ ಅವಾಗ ಸೂರ್ಯ 0 ಡಿಗ್ರಿ ಬಂದ ಅಂತಂದ್ರೆ ಅವತ್ತಿಂದ ಮಾರ್ಕೆಟ್ ಅಲ್ಲಿ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ, ಹೊಸ ಕಾಲ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಒಂದು ಈಗ ಚಳಿಗಾಲ ಮುಗಿದು ಹೊಸ ಕಾಲ ಸ್ಟಾರ್ಟ್ ಆದಂಗೆ, ಅಥವಾ ಬೇಸಿಕ್ ಕಾಲ ಸ್ಟಾರ್ಟ್ ಆದಂಗೆ ಆ ರೀತಿ. ಓಕೆ. 21 ಮಾರ್ಚ್ ಇಂದ 21 ಜೂನ್ ತನಕ ಇಲ್ಲಿಂದ ಮತ್ತೆ ಒಂದು ಸೆಷನ್ ಸ್ಟಾರ್ಟ್ ಆಗುತ್ತೆ. ಅದು ಯಾವುದು? ಮಳೆಗಾಲ ಸ್ಟಾರ್ಟ್ ಆಗ್ಬೋದು ಇಲ್ಲಿಂದ ಹಿಡಿದು ಇಲ್ಲಿ ತನಕ. ಸೊ ಸೆಪ್ಟೆಂಬರ್ ಆದ್ಮೇಲೆ ಮತ್ತೆ ಚಳಿಗಾಲ ಸ್ಟಾರ್ಟ್ ಆಗುತ್ತೆ. ಸೊ ಚಳಿಗಾಲ ಆ ಡಿಸೆಂಬರ್ ಅಲ್ಲಿ ಮತ್ತೆ ಚಳಿಗಾಲ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಇವು ನಾಲ್ಕು, ಆಕ್ಚುಲಿ ಇರೋದು 3 ಸೆಷನ್. ಇದನ್ನ ನಾವು 4 ಡಿವೈಡ್ ಮಾಡಿದೇವಿ. ಅದು ಯಾಕಪ್ಪ ಅಂತಂದ್ರೆ, ಬೇಸ್ಡ್ ಆನ್ ದಿ ಸೋಲಾರ್ ಪೊಸಿಷನ್, ಅಂದ್ರೆ ಸೂರ್ಯನ ಪೊಸಿಷನ್ ಮೇಲೆ ನಮಗೆ ಚಳಿಗಾಲ ಮತ್ತೆ ಆ ಬೇಸಿಗೆ, ಮಳೆಗಾಲ ಅಷ್ಟೇ ಗೊತ್ತು. ಓಕೆ. ಬಟ್ 4ಅಲ್ಲಿ ಯಾಕೆ ಡಿವೈಡ್ ಮಾಡಿದೀವಿ ಅಂದ್ರೆ, ಅಲ್ಲಿ ಸೋಲಾರ್ ಪೊಸಿಷನ್ ಆ ರೀತಿ ಚೇಂಜ್ ಆಗುತ್ತೆ, ಸೈಕ್ಲಿಕಲ್ ಚೇಂಜ್ ಆಗುತ್ತೆ. ಈಗ ಇಲ್ಲಿ ಎಲ್ಲರೂ ಈ ಟೈಮಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಟೈಮಲ್ಲಿ ಬಿತ್ತನೆ ಮಾಡಿಬಿಟ್ಟು ಅದನ್ನ ಇಲ್ಲಿ ತೆಗೆದು ಹೊಲದಲ್ಲಿ ಅದನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ ಆಮೇಲೆ ರೆಸ್ಟಿಂಗ್ ಪೀರಿಯಡ್ ಇರುತ್ತೆ. ಇಲ್ಲಿ ಯಾರು ಹೊಲದಲ್ಲಿ ಜಾಸ್ತಿ ಕೆಲಸ ಮಾಡಲ್ಲ. ಆ ರೀತಿ ಒಂದು ನಾವು ಒಬ್ಬ ಫಾರ್ಮರಿಗೆ ಸಂಬಂಧಪಟ್ಟು ನೋಡಿದ್ರು ಸಹ ಇದರಲ್ಲಿ ಸೈಕಲ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ 21 ಮಾರ್ಚ್ ಏನಾಗತ್ತಪ್ಪ ಅಂದ್ರೆ, ಒಂದು ಸೈಕಲ್ ಚೇಂಜ್ ಆಗ್ತದೆ. ಸೈಕಲ್ ಯಾಕೆ ಚೇಂಜ್ ಆಗುತ್ತೆ ಅಂತಂದ್ರೆ, ಒಂದು ಹೊಸ ಯುಗ ಸ್ಟಾರ್ಟ್ ಆದಂಗೆ ಅಲ್ಲಿ. ಈಗ ನಾವು ಯುಗಾದಿ ಹಬ್ಬವನ್ನು ಮಾಡ್ತೇವೆ. ಯುಗಾದಿ ಹಬ್ಬ ಮಾರ್ಚ್ ತಿಂಗಳಲ್ಲಿ ಯಾಕೆ ಬರುತ್ತಪ್ಪ ಅಂತಂದ್ರೆ, ಅಲ್ಲಿಂದ ಒಂದು ಹೊಸ ಯುಗ ಸ್ಟಾರ್ಟ್ ಆದಂಗೆ, ಅಂದ್ರೆ ಹೊಸ ವರ್ಷ ಸ್ಟಾರ್ಟ್ ಆದಂಗೆ. ನಿಜವಾದ ಹೊಸ ವರ್ಷ ಸ್ಟಾರ್ಟ್ ಆಗೋದು 21 ಮಾರ್ಚ್ ಇಂದ, 1 ಜನವರಿಯಿಂದ ಅಲ್ಲ ಅನ್ನೋದು ಇದು ನಮಗೆ ಭೌಗೋಳಿಕ ತತ್ವ, ನಾವೇನು ಜಿಯೋಗ್ರಫಿಕಲ್ ಎವಿಡೆನ್ಸ್ ಇದೆಯಲ್ಲ ಅದನ್ನ ನೋಡ್ಬಿಟ್ಟು ನಾವು ಹೇಳ್ಬೋದು. ಇದ್ರ ಮೇಲೆ ನಾನು ನಿಮಗೆ ಡಿಟೇಲ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಆಗುತ್ತೆ, ಆದ್ರೂ ಸಹ ನಾನು ನನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಸೊ ಫೈನಾನ್ಷಿಯಲ್ ಅಸ್ಟ್ರಾಲಜಿಯಲ್ಲಿ ಸಮಯ ಅಂದ್ರೆ ಟೈಮ್ ಮತ್ತು ಜಿಯೋಮೆಟ್ರಿ ಯೂಸ್ ಮಾಡಿಬಿಟ್ಟು ಟ್ರೆಂಡ್ ಅಲ್ಲಿ ಯಾವ ರೀತಿ ಚೇಂಜ್ ಬರುತ್ತೆ ಅನ್ನೋದನ್ನ ಹೇಳ್ಕೊಡೋದೇ ಈ ಪ್ರೆಸೆಂಟೇಷನ್ ಉದ್ದೇಶ. ಓಕೆ. ಸೊ ಮಾರುಕಟ್ಟೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಆಗಲಿ ಯಾವುದೇ ಇದಾಗಲಿ, ಅದು ಜಸ್ಟ್ ಒಂದು ಸ್ಟ್ರಕ್ಚರಲ್ ಚೇಂಜ್ ಇರುತ್ತೆ. ಅದು ಜಸ್ಟ್ ಒಂದು ಮೇಲೆ ಕೆಳಗೆ ಯಾಕೆ ಹೋಗುತ್ತಪ್ಪ ಅಂದ್ರೆ, ಜಸ್ಟ್ ಸ್ಟ್ರಕ್ಚರಲ್ ಮೂವ್ಮೆಂಟ್ ಇರುತ್ತೆ.
ಯಾವ ರೀತಿ ಪ್ರಕೃತಿಯಲ್ಲಿ ಚೇಂಜ್ ಆಗುತ್ತಲ್ಲ ಅದೇ ರೀತಿ ಹಣಕಾಸು ಮಾರ್ಕೆಟ್ನಲ್ಲೂ ಸಹ ಚೇಂಜಸ್ ಆಗುತ್ತೆ. ಓಕೆ, ಸೊ 1878 ಇಂದ WD ಗ್ಯಾನ್ 1944 ತನಕ ಇದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಅವರು ನ್ಯಾಚುರಲ್ ಅಂದ್ರೆ ಮಾರ್ಕೆಟ್ನ ಒಂದು ನೇಚರ್ಗೆ ಸಂಬಂಧಿಸಿದಂತೆ ನಾವು ಎನಲೈಸ್ ಯಾವ ರೀತಿ ಮಾಡಬೇಕು, ಯಾವಾಗ ನಾವು ಬುಲ್ಲಿಶ್ ಇರಬೇಕು, ಯಾವಾಗ ನಾವು ಬಿಯರಿಶ್ ಇರಬೇಕು, ಇವೆಲ್ಲ ನಮ್ಮ ಮೈಂಡ್ ಸೆಟ್ ಮೇಲೆ ಹ್ಯೂಮನ್ ಸೈಕಾಲಜಿ ಮೇಲೆ ಯಾವ ರೀತಿ ಎಫೆಕ್ಟ್ ಇರುತ್ತೆ ಅನ್ನೋದನ್ನ ಅವ್ರು ಹೇಳ್ಕೊಟ್ಟಿದ್ದಾರೆ. ಓಕೆ, ಸೊ ಇದು ಸಿಂಪಲ್ ಆಗಿ ನಿಮಗೆ ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಿ ಸೆಂಟ್ರಲ್ ಸೂರ್ಯ ಇರ್ತಾನೆ. ಓಕೆ, ಇದರಲ್ಲಿ ಚಳಿಗಾಲ, ವಸಂತಕಾಲ, ಬೇಸಿಗೆ, ಆ ರೀತಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂದ್ರೆ ಸೂರ್ಯನ ಪ್ರಕಾಶ ಏನಿರುತ್ತಲ್ಲ, ಸೂರ್ಯನ ಬೆಳಕು ನಮ್ಮ ಅರ್ತ್ ಅಲ್ಲಿ ಯಾವಾಗ ನಾರ್ತ್ ಪೋಲ್ ಮೇಲೆ ಕಡಿಮೆ ಬೀಳುತ್ತೆ, ಸೌತ್ ಪೋಲ್ ಅಂದ್ರೆ ಉತ್ತರ ಧ್ರುವ ದಕ್ಷಿಣ ಧ್ರುವದ ಮೇಲೆ ಎಷ್ಟು ಎಫೆಕ್ಟ್ ಆಗಿ ಬೀಳುತ್ತೆ, ಯಾವಾಗ ಸೆಂಟ್ರಿಕ್ ಇರುತ್ತೆ ಅಂದ್ರೆ ಅರ್ತ್ ಸೆಂಟ್ರಿಕ್ ಸೂರ್ಯನ ಕಿರಣ ಯಾವಾಗ ಜಾಸ್ತಿ ಬೀಳುತ್ತೆ, ಯಾವಾಗ ನಾರ್ತ್ ಪೋಲಿಗೆ ಜಾಸ್ತಿ ಬೀಳುತ್ತೆ, ಯಾವಾಗ ಸೌತ್ ಪೋಲಿಗೆ ಕಡಿಮೆ ಬೀಳುತ್ತೆ. ಸೊ ಇದನ್ನೆಲ್ಲ ಲೆಕ್ಕಾಚಾರದ ಮೇಲೆನೆ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಇದು ಬ್ಯಾಲೆನ್ಸ್ಡ್ ಇರ್ತಾರೆ ಸಮತೋಲಿತ ಮತ್ತು ಪರಿಕಲ್ಪನೆ. ಸೊ ಅಂದ್ರೆ ಬ್ಯಾಲೆನ್ಸ್ ಅಂದ್ರೆ 50% ಅರ್ತ್ ಕತ್ಲಲ್ಲಿರುತ್ತೆ, 50% ಅರ್ತ್ ಬೆಳಕಲ್ಲಿರುತ್ತೆ. ಸೊ ಯಾವಾಗಪ್ಪ ಅಂದ್ರೆ ಸೂರ್ಯ ಈ ಕಡೆ ಇದ್ದಾಗೆ, ಈ ಕಡೆಯಿಂದ ಸೂರ್ಯನ ಕಿರಣ ಬಿದ್ದಾಗೆ ನಮಗೆ ಈ ಕಡೆ ಕರೆಕ್ಟ್ ಆಗಿ ಹಾಫ್ ಪೋರ್ಷನ್ ಅಲ್ಲಿ ಇದಾಗಿ, ಯಾವಾಗ ಇದು ಅರ್ತ್ ಸ್ಟಿಲ್ಟ್ ಆಗುತ್ತೆ ಅಂದ್ರೆ ಸ್ವಲ್ಪ ಬೆಂಡ್ ಆಗುತ್ತಲ್ಲ, ಸೊ ಯಾವಾಗ ಮೂವ್ಮೆಂಟ್ ಆದಂಗೆ ಸೂರ್ಯನಿಂದ ಇದು ದೂರ ಹೋಗ್ತಾ ಹೋಗುತ್ತೆ. ಸೂರ್ಯನಿಂದ ದೂರ ಆದಾಗೆ ಸೊ ಇದು ನಾರ್ತ್ ಪೋಲ್ ಕಡೆ ಸ್ವಲ್ಪ ಜಾಸ್ತಿ ಬೆಳಕು ಬೀಳುತ್ತೆ, ಅವಾಗ ಸೌತ್ ಪೋಲ್ ಅಲ್ಲಿ ಬೆಳಕು ಕಡಿಮೆ ಆಗುತ್ತೆ. ಅದರಲ್ಲೂ ಸಹ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಬುಲಿಶ್ ಬೇರಿಶ್ನೆಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಹೇಳದೆ ಇದ್ರ ಉದ್ದೇಶ. ಈ 21 ಮಾರ್ಚ್ಗೆ ನಾ ಹೇಳ್ದಂಗೆನೆ 0% ಅಂದ್ರೆ ಸೂರ್ಯ ಬಂದ್ಬಿಟ್ಟು ಮೇಷ ರಾಶಿಯಲ್ಲಿ 0 ಡಿಗ್ರಿಗೆ ಎಂಟ್ರಿ ಕೊಡ್ತಾನೆ. ಅವಾಗ ವಸಂತ ಕಾಲ ಸ್ಟಾರ್ಟ್ ಆದಂಗೆ, ಅವಾಗ ನೋಡಿ ನೀವು ಕೋಗಿಲೆಗಳು ಒಂಥರ ಎಲ್ಲ ಗಿಡಗಳು ಚಿಗುರೋದು, ಒಂದು ಟ್ರೆಂಡ್ ಚೇಂಜ್ ಆಗಿರೋದು ನಮಗೆ ಜಗತ್ತಿನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದೇ ರೀತಿ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಸಹ ನೀವು ಪ್ರತಿ ವರ್ಷ ನೀವು ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ, ಮಾರ್ಕೆಟ್ ಅಲ್ಲಿ ಏನಾದರೂ ಅಪ್ ಟ್ರೆಂಡ್ ಬಂದಿದೆ ಅಂದ್ರೆ ಅದು ಮಾರ್ಚ್ ಆದ್ಮೇಲೆ ಬಂದಿದೆ. ಓಕೆ, ಸೊ ಅಥವಾ ಡೌನ್ ಟ್ರೆಂಡ್ ಬಂದ್ರು ಸಹ ಅಂದ್ರೆ ಅಪ್ ಟ್ರೆಂಡ್ ಹಿಡಿದು ಡೌನ್ ಟ್ರೆಂಡ್ ಆಗೋದು ಮಾರ್ಚ್ ತಿಂಗಳಲ್ಲೇ, ಡೌನ್ ಟ್ರೆಂಡ್ ಇದ್ದು ಅಪ್ ಟ್ರೆಂಡಿಗೆ ಬರೋದು ಮಾರ್ಚ್ ತಿಂಗಳಲ್ಲಿ. ಓಕೆ, ಅದ್ರ ಪ್ರಕಾರ ಇದನ್ನ ನಾನು ಎಜುಕೇಶನ್ ಪರ್ಪಸ್ ಮಾಡ್ತಾ ಇರೋದು, ಇದು ಟಿಪ್ ಆಗಲಿ ಅಥವಾ ನಿಮಗೆ ಅಡ್ವೈಸ್ ಆಗಲಿ ಅಲ್ಲ. ಬಟ್ ನಾವು ನಮ್ಮ ಟೆಕ್ನಿಕಲ್ ಅನಾಲಿಸಿಸ್, ಟ್ರೆಂಡ್ ಫಾಲೋವಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಇದು ನಮಗೆ ಇಷ್ಟು ಗೊತ್ತಿತ್ತಪ್ಪ ಅಂದ್ರೆ ಯಾವಾಗ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತಂದು ಅವಾಗ ನಮಗೆ ಟ್ರೇಡ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಅದೇ ರೀತಿ 21 ಜೂನ್, ಓಕೆ, ಅವಾಗ ಕರ್ಕಾಟಕ ರಾಶಿಯಲ್ಲಿ 0 ಡಿಗ್ರಿಗೆ ಸೂರ್ಯ ಬರ್ತಾನೆ. ಸೊ 21 ಜೂನ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ನಾವು ಇಡೀ ಜಗತ್ತಿನಲ್ಲಿ, ಓಕೆ, ಸೊ ಒಂದು ಯೋಗ ದಿನ ಅಂತ ನಾವು ಮಾಡ್ತೇವೆ, ಯೋಗ ದಿನ ಅಂತ ಸೆಲೆಬ್ರೇಟ್ ಮಾಡ್ತೇವೆ. ಓಕೆ, ಸೊ ಅದನ್ನೇ ಪರ್ಟಿಕ್ಯುಲರ್ ಡೇ ಆಗಿ ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಯೋಚನೆ ಮಾಡಿ. ಓಕೆ, ಅದಾದ್ಮೇಲೆ ಅಲ್ಲಿ ಸಹ ನಮಗೆ 21 ಮಾರ್ಚ್ ಏನಿರುತ್ತೆ, ಇಕ್ವಿನಾಕ್ಸ್ ಅಂದ್ರೇನು, ಈಕ್ವಲ್ ಡೇ ಈಕ್ವಲ್ ನೈಟ್ ಅಂದ್ರೆ ಹಗಲು ರಾತ್ರಿ ಸಮನಾಗಿರುತ್ತೆ. 21 ಜೂನ್ ಏನಾಗುತ್ತೆ ಅಂದ್ರೆ ಡೇ ದೊಡ್ಡದಾಗಿರುತ್ತೆ, ರಾತ್ರಿ ಚಿಕ್ಕದಾಗಿರುತ್ತೆ. ಓಕೆ, ಅದೇ ರೀತಿ 21 ಸೆಪ್ಟೆಂಬರ್ ಆಗಲಿ 22 ಸೆಪ್ಟೆಂಬರ್ ಆಗಲಿ ಅವತ್ತಿನ ದಿವಸ ನೈಟ್ ಹಗಲು ಎರಡು ಸೇಮ್ ಆಗುತ್ತೆ. ಸೇಮ್ ಅದೇ ರೀತಿ ಯಾವ ರೀತಿ 21 ಮಾರ್ಚ್ಗೆ ಆಗಿರುತ್ತೆ. ಆಮೇಲೆ 21 ಡಿಸೆಂಬರ್ಗೆ ಆವಾಗ ರಾತ್ರಿ ಜಾಸ್ತಿ ಆಗುತ್ತೆ, ಹಗಲು ಕಡಿಮೆ ಆಗುತ್ತೆ. ಸೊ ಆವಾಗ ಚಳಿಗಾಲ ಸ್ಟಾರ್ಟ್ ಆದಂಗೆ. ಓಕೆ, ಸೊ ಈ ರೀತಿ ಇದು ಸಹ ನಮ್ಮ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಚೇಂಜ್ ಮಾಡ್ಲಿಕ್ಕೆ, ಇದು ಎಕ್ಸಾಕ್ಟ್ಲಿ ಇದೇ ಡೇಟ್ ಅಂತ ಇಟ್ಕೋಬೇಡಿ. ಈ 21 ಮಾರ್ಚ್ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ 29th 30th ಅಥವಾ 1st ಏಪ್ರಿಲ್ ತನಕ ಹೋಗ್ಬೋದು. ಆಗ್ಲೇ ನೀವು ಈ ವರ್ಷ ನೋಡಿರ್ಬೋದು, 2025 ನೋಡಿರ್ಬೋದು, ಆಲ್ರೆಡಿ ಟ್ರೆಂಡ್ ಬೀಳ್ತಾ ಇರೋ ಮಾರ್ಕೆಟ್ ಅಲ್ಲಿ ಒಂದು ರಿವರ್ಸಲ್ ಸಿಗ್ನಲ್ ಕಾಣಿಸ್ತಾ ಇದೆ, ಅಂದ್ರೆ ಟ್ರೆಂಡ್ ರಿವರ್ಸ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಸೊ ಇದು ಒಂದು ಸಿಂಪಲ್ ಎಕ್ಸಾಂಪಲ್. ಅದೇ ರೀತಿ ನೀವು 21 ಸೆಪ್ಟೆಂಬರ್ ಆದ್ಮೇಲೆ ನಿಮ್ಮ ಪೋರ್ಟ್ಫೋಲಿಯೋ ಏನಿರುತ್ತಲ್ಲ, ನಿಮ್ಮ ಸ್ಟಾಕ್ ಮಾರ್ಕೆಟ್ ಆಗಲಿ, ಸ್ಟಾಕ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರಾಗ್ಲಿ ಅಥವಾ ಮ್ಯೂಚುವಲ್ ಫಂಡ್ ಆಗಲಿ, ಒಂದು 50% ಪ್ರಾಫಿಟ್ ಬುಕ್ ಮಾಡೋದು ಒಳ್ಳೇದು ಯಾವಾಗಲೂ 21 ಸೆಪ್ಟೆಂಬರ್ ಆದ್ಮೇಲೆ. ಬಿಟ್ವೀನ್ 21 25 ಸೆಪ್ಟೆಂಬರ್ ಅವಾಗ ಮಾರ್ಕೆಟ್ ಒಳ್ಳೆ ಪೀಕಲ್ಲಿ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ 180 ಡಿಗ್ರಿಗೆ ಟಚ್ ಆಗಿರುತ್ತೆ, 180 ಡಿಗ್ರಿಗೆ ಹೋಗಿರುತ್ತೆ. ಅದನ್ನ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಡಿಗ್ರಿ ಏನು ಅಂತಂದು. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಆಮೇಲೆ ಮತ್ತೆ ಅವಾಗಿಂದ ಮತ್ತೆ ಡಿಸೆಂಬರ್ ತನಕ ಸ್ವಲ್ಪ ಸೈಡ್ ವೇ ಇರುತ್ತೆ. ಡಿಸೆಂಬರ್ ಆದ್ಮೇಲೆ ಮತ್ತೆ ಡೌನ್ವರ್ಡ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಏನ್ ಹೇಳ್ತಾರೆ, FIIs ಕ್ರಿಸ್ಮಸ್ ರಜೆ ಮುಗಿಸ್ಕೊಂಡು ಪ್ರಾಫಿಟ್ ತಗೊಂಡು ಹೋಗ್ತಾರೆ ಅಂತದ್ದು. ನಮ್ಮ ಇಂಡಿಯಾದಲ್ಲಿ FI ದುಡ್ಡು ತೆಗಿತಾ ಇರೋದು ಈಗ ಆಲ್ರೆಡಿ 3-4 ವರ್ಷ ಆಗೋಯ್ತು, ಕಂಟಿನ್ಯೂಸ್ ಆಗಿ ವಿಡ್ರಾ ಮಾಡ್ತಾ ಇದ್ದಾರೆ. ಆದ್ರೂ ಸಹ FIಗೆ ಸಂಬಂಧ ಇಲ್ದಂಗೆನೆ. ಸೊ ಇದು ನಮ್ಮ ಭೌಗೋಳಿಕ ಪರಿಸ್ಥಿತಿ ನೋಡಿಬಿಟ್ಟು ನಾವು ಯಾವ ರೀತಿ ಅನಲೈಸ್ ಮಾಡ್ಬೋದು ಅನ್ನೋದು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಓಕೆ, ಈಗ ನೋಡಿ ಗ್ಯಾನ್ ಅವರ ಇದು ಮೇನ್ ಸೈಕಲ್ ಇದು. ಓಕೆ, ಮೇನ್ ಸೈಕಲ್ ಏನಪ್ಪಾ ಅಂತಂದ್ರೆ ಇದು 0 ಡಿಗ್ರಿ, 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಓಕೆ,
ಸೊ ಇಲ್ಲಿಂದ ಇಲ್ಲಿ ತನಕ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ ಅಂತ. ಓಕೆ, ಇಲ್ಲಿ ಸೈಡ್ ವೇ ಇರೋ ಚಾನ್ಸಸ್ ಇರುತ್ತೆ, ಆದ್ರೂ ಅಪ್ ಟ್ರೆಂಡ್ ಇರೋ ಚಾನ್ಸು ಜಾಸ್ತಿ ಇರುತ್ತೆ. ಓಕೆ, ಸೊ 90 to 180 ಡಿಗ್ರಿ. ಯಾವಾಗ ಮಾರ್ಕೆಟ್ ಅಲ್ಲಿ 0 ಡಿಗ್ರಿಯಿಂದ 180 ಡಿಗ್ರಿ ಹೋತಪ್ಪ ಅಂದ್ರೆ ನೀವು ಇಲ್ಲಿ ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅದರ ಅರ್ಥ. ಓಕೆ, ಆಮೇಲೆ 180ಇಂದ 225 ಡಿಗ್ರಿ ತನಕ, ಸೊ ಇಲ್ಲಿಂದ ಇಲ್ಲಿ ತನಕ ಸ್ವಲ್ಪ ಸೈಡ್ ವೇ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಮಾರ್ಕೆಟ್ ಬೀಳುತ್ತೆ ಅಂತ. ಓಕೆ, ಸೊ ಪ್ರೊಬೆಬಿಲಿಟಿ ಜಾಸ್ತಿ ಮಾರ್ಕೆಟ್ ಬೀಳೋದು ಡಿಸೆಂಬರ್ ಆದ್ಮೇಲೆ ಮಾರ್ಚ್ ತನಕ. ಓಕೆ, ಆಮೇಲೆ ಮತ್ತೆ ಹೊಸ ಹೊಸ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದೇ ಸೈಕಲ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದು ಒಂದು ಮಾರ್ಕೆಟ್ನ ಸೈಕಲ್. ಇದನ್ನೇ ನಾವು ಇಂಟ್ರಾಡೇಲಿ ಒಂದು ಇಂಡಿಕೇಟರ್ ಮಾಡಿದ್ದೀವಿ. ಅಂದ್ರೆ 0 ಡಿಗ್ರಿ ಅಂದ್ರೆ ಏನು, 45 ಡಿಗ್ರಿ ಅಂದ್ರೆ ಏನು, ನಾವು ಯಾವಾಗ ಬೈ ಮಾಡಬೇಕು, ಯಾವಾಗ ಸನ್ 45 ಡಿಗ್ರಿ ಕ್ರಾಸ್ ಮಾಡ್ತಾನಲ್ಲ, 45 ಡಿಗ್ರಿ ಯಾವಾಗ ಕ್ರಾಸ್ ಮಾಡ್ತಾನೆ, ಎಷ್ಟನೇ ತಾರೀಕಿಗೆ ಕ್ರಾಸ್ ಮಾಡ್ತಾನೆ, ಅದನ್ನೆಲ್ಲ ನೋಡ್ಬೇಕಾಗತ್ತೆ. ಅವಾಗಿಂದ ನಾವು ಬುಲ್ಲಿಶ್ ಆಗಿ ಮಾರ್ಕೆಟಲ್ಲಿ ಇರ್ಬೋದು. ಓಕೆ, ಈಗ 0 ಡಿಗ್ರಿ ಅಂದ್ರೆ ಸ್ವಲ್ಪ ರಿವರ್ಸಲ್ ಟ್ರೆಂಡ್ ಬರ್ತೀವಿ, ಸ್ವಲ್ಪ ಇಲ್ಲಿ ಸೈಡ್ ವೇ ಇರುತ್ತೆ, ಸ್ವಲ್ಪ ಮೇಲೆ ಹೋಗೋದು ಮತ್ತೆ ಕೆಳಗೆ ಬರೋದು, ಮೇಲೆ ಹೋಗೋದು ಕೆಳಗೆ ಬರೋದು ಮಾಡ್ತಾ ಇರುತ್ತೆ. ಬಟ್ ಯಾವಾಗ 45 ಡಿಗ್ರಿ ಕ್ರಾಸ್ ಆಯ್ತು, ಯಾವಾಗ ಅದು ಟಾರಸ್ ಅಲ್ಲಿ ಹೋಗುತ್ತೆ, ಅಂದ್ರೆ ಋಷಭ ರಾಶಿಯಲ್ಲಿ ಸನ್ ಹೋಗುತ್ತೆ, ಆವಾಗ ಒಂದು ಟ್ರೆಂಡ್ ಫರ್ಮ್ ಆಗುತ್ತೆ. ಸೊ ಫರ್ಮ್ ಆಗಿ ಟ್ರೆಂಡ್ 30 ಡಿಗ್ರಿ ಕಂಪ್ಲೀಟ್ ಆಗಿ 45 ಡಿಗ್ರಿಗೆ ಬಂದಾಗ ಸ್ವಲ್ಪ ಅಪ್ ಟ್ರೆಂಡ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಸೊ 180 ಡಿಗ್ರಿ ಬಂದಾಗ ಮಾರ್ಕೆಟ್ ಸೈಡ್ ವೇಸ್ ಆಗುತ್ತೆ ಅಂತಾನು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಕಾರ್ಡಿನಲ್ ಕ್ರಾಸ್ ಅಂದ್ರೆ ಏನು? ಓಕೆ, ಸೊ ಇವೆಲ್ಲ ಈ ಕಾರ್ಡಿನಲ್ ಆರ್ಡಿನಲ್ ಅಂತಾರೆ ಇವಕ್ಕೆಲ್ಲ. ಓಕೆ, ಸೊ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ನಾವೇನು ಹೇಳ್ತಾವಲ್ಲ ಆ ರೀತಿ. ಓಕೆ, ಸೊ ಈ ಲೈನ್ಗಳನ್ನ ಸನ್ ಕ್ರಾಸ್ ಮಾಡಿದಾಗ ಅವಾಗ ಒಂದೊಂದು ಟ್ರೆಂಡ್ ಚೇಂಜ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಓಕೆ, ಒಂದು ಪ್ರಮುಖ ಬಿಂದುವಿನಲ್ಲಿ ಮಾರುಕಟ್ಟೆ ಉತ್ತಂಗ ಮತ್ತು ಕನಿಷ್ಠ ಮಟ್ಟವನ್ನು ತಲುಪಿದರೆ ಮುಂದಿನ 90 ಡಿಗ್ರಿ ಬಿಂದುವಿನ ವಿರುದ್ಧ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಿ. ಸೊ ಒಂದು ಇಲ್ಲಿ ಟ್ರೆಂಡ್ ಚೇಂಜ್ ಆತಂದ್ರೆ ಇಲ್ಲಿ ತನಕ ನೀವು ಕಾಯಬೇಕು, ಮತ್ತೆ ಇಲ್ಲಿ ಟ್ರೆಂಡ್ ಚೇಂಜ್ ಆಗುತ್ತೆ, ಇಲ್ಲಿಂದ ಇಲ್ಲಿ ತನಕ ಮತ್ತೆ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ ಅದರ ಅರ್ಥ. ಓಕೆ, ಸೊ ಇದು ಪ್ರತಿ 90 ಡಿಗ್ರಿಗೆ ಇದೊಂದು ಚೇಂಜ್ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಟ್ರೈನ್ ಅಂದ್ರೆ 120 ಡಿಗ್ರಿ, ಈಗ 90 ಡಿಗ್ರಿ ಸೈನ್ ಆತಲ್ಲ, ಅದೇ ರೀತಿ 120 ಡಿಗ್ರಿ ಸೈನ್ ಇರುತ್ತೆ. ಇದು ಈಗ ನಾವು ಸೂರ್ಯಗೆ ಈಗ 0 ಡಿಗ್ರಿ ಇಟ್ಟಿದ್ವಿ ಅಂದ್ರೆ ಸೊ 120 ಡಿಗ್ರಿ ಯಾವಾಗ ಆಗುತ್ತೆ ಅಂತಂದು ಈ ಡೇಟ್ನ ನಾವು ನೋಟ್ ಮಾಡ್ಬೇಕಾಗುತ್ತೆ. ಈ ಡೇಟು ಇಂಪಾರ್ಟೆಂಟ್ ಆಗುತ್ತೆ, ಈ ಡೇಟು ಇಂಪಾರ್ಟೆಂಟ್ ಆಗುತ್ತೆ. ಈ ಡೇಟ್ಗೆ ನಾವು ಮತ್ತೆ ಟ್ರೆಂಡ್ ಸೈಕಲ್ ಇದನ್ನ ನೀವು ಗ್ಯಾನ್ಸಿಲಾ ಆ್ಯಪಲ್ಲಿ ಹಾಕಿ ಎಕ್ಸಾಕ್ಟ್ ಡೇಟ್ನ ನೀವು ಚೆಕ್ ಮಾಡ್ಬೋದು. ಸೊ ಅದನ್ನ ನಿಮಗೆ ತೋರಿಸ್ತೇನೆ ಬೇಕಾದ್ರೆ ಫಾರ್ ಬೆಟರ್ ಕ್ಲಾರಿಟಿ. ಓಕೆ, ಇವೆಲ್ಲ 0 ಡಿಗ್ರಿಯಿಂದ ಸ್ಟಾರ್ಟ್ ಆಗೋದು. 0 ಡಿಗ್ರಿ ಟ್ರ್ಯಾಂಗಲ್ 22 ಜುಲೈಗೆ. ಓಕೆ, ಸೊ ಇಲ್ಲಿ ಒಂದು ದೊಡ್ಡ ಮೂವ್ಮೆಂಟ್ ಬರೋ ಚಾನ್ಸ್ ಇರುತ್ತೆ. ಸೊ ಹೋದ್ಸಲಿ ಒಂದು ಎಲೆಕ್ಷನ್ ರಿಸಲ್ಟ್ ಬಂದಾಗ ಒಂದ್ಸಲ ಇಲ್ಲಿ ಒಂದು ದೊಡ್ಡ ಮೂವ್ಮೆಂಟ್ ಬಂದು ಟ್ರೆಂಡ್ ಚೇಂಜ್ ಆಗಿತ್ತು ಇಲ್ಲಿಂದ 22 ಜುಲೈಯಿಂದ. ಅದೇ ರೀತಿ 21 ನವೆಂಬರ್ ಈ ಡೇಟು ಸಹ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದು 0 ಡಿಗ್ರಿ. 0 ಡಿಗ್ರಿ ಟು 90 ಡಿಗ್ರಿ, ಆಮೇಲೆ 120 ಡಿಗ್ರಿ, 180 ಡಿಗ್ರಿ, ದೆನ್ 240 ಡಿಗ್ರಿ, ದೆನ್ 270 ಡಿಗ್ರಿ. ಓಕೆ, ಸೊ ಈ ಡಿಗ್ರಿನ ನೀವು ನೆನ್ಪಿಟ್ಕೊಂಡು ಆ ಡೇನ ನೀವು ನೋಟ್ ಮಾಡ್ಕೊಳ್ಳಿ. ಇವೇನು ಡೇಟ್ ಇದಾವಲ್ಲ, 21 ನವೆಂಬರ್ ಆಗಲಿ, 21 ಡಿಸೆಂಬರ್ ಆಗಲಿ, 22 ಸೆಪ್ಟೆಂಬರ್ ಆಗಲಿ, ಆಮೇಲೆ 22 ಜುಲೈ ಆಗಲಿ, 21 ಜೂನ್ ಆಗಲಿ, ಇವನ್ನೆಲ್ಲ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಇವನ್ನೆಲ್ಲ ನೋಟ್ ಮಾಡ್ಕೊಂಡು ಅದ್ರ ಪ್ರಕಾರ ನಿಮ್ಮ ಇನ್ವೆಸ್ಟ್ಮೆಂಟ್ನ ಲಾಂಗ್ ಟರ್ಮ್ ಅಲ್ಲಿ ಪ್ಲಾನ್ ಮಾಡ್ಬೋದು. ಓಕೆ, ಸೊ ಈಗ ಮತ್ತೆ ಪ್ರೆಸೆಂಟೇಷನ್ ಬರೋಣ. ಓಕೆ, ಸೊ ಅಪಾರ್ಚುನಿಟಿ ವಿಂಡೋ ಏನಪ್ಪಾ ಅಂದ್ರೆ ಇವು ಆಂಕರ್ ಡೇಟ್ ಅಂತಾರೆ. ಇವಕ್ಕೆಲ್ಲ ನಿಖರವಾದ ದಿನಾಂಕ ಮಾತ್ರ, ಪ್ಲಸ್ ಎಕ್ಸಾಕ್ಟ್ಲಿ ಅದೇ ಡೇಟ್ಗೆ ಆಗದೆ ಇರ್ಬೋದು, ಪ್ಲಸ್ 1 or 2 3 ಡೇಸ್, 3 ದಿವಸ ತನಕ ಪ್ಲಸ್ ಆರ್ ಮೈನಸ್ ಆ ಡೇಟಲ್ಲಿ ಚೇಂಜ್ ಬರುತ್ತೆ ಅಂತ. ಅವಾಗ ಕನ್ಫರ್ಮೇಶನ್ ಹೆಂಗೆ, ಡೋಸಿ ಅಥವಾ ಎನ್ಗಲ್ಪಿಂಗ್ ಕ್ಯಾಂಡಲ್ಗಳು, ಅತಿ ದೊಡ್ಡ ವಾಲ್ಯೂಮ್ ಇನ್ಕ್ರೀಸ್ ಆಗೋದು, ಆಮೇಲೆ ಮೇಲೆಗಡೆಗೆ ಆಗ್ತಾ ಇರೋದು, ಇವೆಲ್ಲ ನಮಗೆ ಸಿಗ್ನಲ್ ಸಿಗುತ್ತೆ. ಆ ಟೈಮಲ್ಲಿ ಟ್ರೆಂಡ್ ಮೇಲಿದ್ರೆ ನಾವು ರಿವರ್ಸಲ್ ಟ್ರೇಡ್ ತಗೋಬೇಕಂತ ಗೊತ್ತಿರ್ಬೇಕು ನಮಗೆ. ಓಕೆ, ಸೊ ಇದನ್ನ ನಾವು ಟೆಕ್ನಿಕಲ್ ಅನಾಲಿಸಿಸ್ ಕಲಿತೇವೆ ಈಗ. ಬಟ್ ಜಸ್ಟ್ ಆಸ್ ಪರ್ ದ ಅಸ್ಟ್ರೋ ಫೈನಾನ್ಸ್ ಇದನ್ನ ನಾವು ಯಾವ ರೀತಿ ನೋಡ್ಬೇಕು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಪ್ಲಾನಿಟರಿ ಪೊಸಿಷನ್ಸ್. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಯಾವ ರೀತಿ ಇದಾಗುತ್ತೆ, ಬುಧ ಗ್ರಹದ ಚಲನೆ ಯಾವ ರೀತಿ ಆಗುತ್ತೆ, ಬುಧ ಗ್ರಹದ ಏನಾದರೂ ಮೂನ್ ಜೊತೆಗೆ ಸನ್ ಜೊತೆಗೆ ಕಂಜೆಷನ್ ಆಗಿದೆಯೋ ಅಪೋಸಿಷನ್ ಆಗಿದೆಯೋ ಅದು ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ಸಪೋರ್ಟ್ ರೆಸಿಸ್ಟೆನ್ಸು, RSI ಮೂವ್ಮೆಂಟು, ಇದೆಲ್ಲ ನೋಡ್ಬೇಕಾಗ್ತದೆ. ಓಕೆ, ಸೊ ಇವನ್ನೆಲ್ಲ ನೋಡ್ಬಿಟ್ಟು ನಾವು ಟ್ರೆಂಡ್ನ ಕನ್ಫರ್ಮ್ ಮಾಡ್ಕೊಂಡು ಆ ಟ್ರೆಂಡಲ್ಲಿ ನಾವು ಟ್ರೇಡ್ ತಗೋಬೇಕಾಗತ್ತೆ. ಓಕೆ, ಸೊ ಮೇಷರಾಶಿ ಹೊಸ ಅಂದ್ರೆ ಈಗ ಮಾರ್ಚ್ ತಿಂಗಳಲ್ಲಿ ಹೊಸ ಅಧ್ಯಾಯ ಸ್ಟಾರ್ಟ್ ಆದಂಗೆ, ಹೊಸ ಆರ್ಥಿಕತೆ ಸ್ಟಾರ್ಟ್ ಆದಂಗೆ, ಒಂದು ನ್ಯೂ ಡೆವಲಪ್ಮೆಂಟ್ ಸ್ಟಾರ್ಟ್ ಆದಂಗೆ. ಅದೇ ರೀತಿ ಜೂನ್ ತಿಂಗಳಲ್ಲಿ ಕನ್ಸ್ಯೂಮರ್ ಡ್ಯೂರೇಬಲ್ ಆಗಲಿ ಅಥವಾ ಡಿಫೆನ್ಸ್ ಪ್ರಾಡಕ್ಟ್ಸ್ ಆಗಲಿ, ಅಂದ್ರೆ ವ್ಯಾಲ್ಯೂಯಬಲ್ ಸ್ಟಾಕ್ಸ್ ಇರ್ತಾವಲ್ಲ ಅದರಲ್ಲಿ ಮೂವ್ಮೆಂಟ್ ಜಾಸ್ತಿ ಬರೋ ಚಾನ್ಸ್ ಇರುತ್ತೆ. ಓಕೆ, ಸೊ ನಾವು ಡೇಂಜರ್ ಯಾವಾಗಿದೆ ಅಂತ ನಾವು ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು, ನಾವು ಯಾವ ರೀತಿ ನಮ್ಮನ್ನ ಟ್ರೆಂಡ್ ಫಾಲೋ ಮಾಡ್ಬೇಕು ಅನ್ನೋದಕ್ಕೆ ಇದು ಜಸ್ಟ್ ಒಂದು ಅಪಾರ್ಚುನಿಟಿ. ಇದು ಕ್ಯಾಲೆಂಡರ್ ದಿನ ನಿಮ್ಮನ್ನ ಪ್ರೈಸ್ನ, ಸ್ಟಾಕ್ ಮಾರ್ಕೆಟ್ನ ಪ್ರೈಸ್ನ ಡಿಸೈಡ್ ಮಾಡಲ್ಲ. ಓಕೆ,
ಬಟ್ ಇದ್ರ ಜೊತೆಗೆ ನಾವು ಟೆಕ್ನಿಕಲ್ ಅನಾಲಿಸಿಸ್ನ ಫಾಲೋ ಮಾಡಿದ್ರೆ ನಮಗೆ ಪ್ರಾಫಿಟ್ ಕರೆಕ್ಟ್ ಆಗಿ ನಾವು ಮಾರ್ಕೆಟ್ನ ಫಾಲೋ ಮಾಡ್ಬೋದು ಅಂತ. ಓಕೆ, ಸೊ ಇದು ಆನ್ಯುವಲ್ ಟ್ರೆಂಡ್ ಸೈಕಲ್ ಯಾವ ರೀತಿ ಇರುತ್ತೆ ಅಂತಂದು ಇದ್ರ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ನಿಫ್ಟಿ ಮತ್ತು S&P 500 ಇವೆಲ್ಲ ಚಾರ್ಟ್ ತೆಗೆದ್ಬಿಟ್ಟು ನೀವು ನೋಡ್ಬೋದು. ಅದನ್ನ ತೋರಿಸ್ತಾನೆ ನಿಮಗೆ ಪ್ಲಸ್ ಆರ್ ಮೈನಸ್ ಯಾವ ರೀತಿ ಟ್ರೆಂಡ್ ಚೇಂಜ್ ಆಗಿದೆ ಅಂತ ಪ್ರಾಕ್ಟಿಕಲಿ ನಿಮಗೆ ತೋರಿಸ್ತಾನೆ. ಸೊ ಇದೆಲ್ಲ ದಿಸ್ ಇಸ್ ಆಲ್ ಅಬೌಟ್ WD-GAN ಆ್ಯಂಡ್ ಅಸ್ಟ್ರೋ ಫೈನಾನ್ಸ್ ಥಿಯರಿ. ಓಕೆ, ಈಗ ಚಾರ್ಟಿಗೆ ಹೋಗ್ಬಿಟ್ಟು ನಿಜವಾಗ್ಲೂ ಈ ರೀತಿ ವರ್ಕ್ ಆಗಿದೆಯೋ ಇಲ್ಲೋ ಅಂತ ನೋಡೋದಾದ್ರೆ ನಾವು ಬ್ಯಾಕ್ ಟೆಸ್ಟ್ ಮಾಡಬೇಕಾಗುತ್ತೆ. ಬ್ಯಾಕ್ ಟೆಸ್ಟ್ ಹೆಂಗೆ ಮಾಡೋದಪ್ಪ ಅಂದರೆ ಫಸ್ಟ್ ನೀವು ಹ್ಯಾವ್ ಟು ಗೋ ಟು ಟ್ರೇಡಿಂಗ್ ವ್ಯೂ. ಟ್ರೇಡಿಂಗ್ ವ್ಯೂ ಹೋಗ್ಬಿಟ್ಟು ಸೂಪರ್ ಚಾರ್ಟ್ ಅಂತ ಕ್ಲಿಕ್ ಮಾಡಿ. ಸೂಪರ್ ಚಾರ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ಟೈಮ್ ಫ್ರೇಮ್ ಇದೆಯಲ್ಲ, 1 ಡೇ ಟೈಮ್ ಫ್ರೇಮ್ ಕ್ಯಾಂಡಲ್ ಯೂಸ್ ಮಾಡಿ. ಓಕೆ, ಟೈಮ್ ಫ್ರೇಮ್ 1 ಡೇ ಟೈಮ್ ಫ್ರೇಮ್ ಕ್ಯಾಂಡಲ್ನ ಯೂಸ್ ಮಾಡಿ. ಓಕೆ, ಅದಾದ್ಮೇಲೆ ಇದನ್ನ ನಮಗೆ ಬೇಕಾದಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವೆಲ್ಲ ಬೇಡ ನಮಗೆ. ಓಕೆ, ಈಗ ನಾನು ನಿಮಗೆ ಪ್ರತಿಯೊಂದು ಮಂತು ಡೇಟು ನಿಮಗೆ ತೋರಿಸ್ತಾ ಹೋಗ್ತೇನೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಪೀಕ್ ಆಗಿದೆ. ಇಲ್ಲಿ 3rd ಫೆಬ್ರವರಿಗೆ ಒಂದು ಪೀಕ್ ಆಗಿದೆ. ಓಕೆ, ಅದಕ್ಕಿಂತ ಮೊದಲು ಯಾವಾಗ ಪೀಕ್ ಹೋಗಿತ್ತು ಅಂತ ನೋಡಿ. ಓಕೆ, ಇದು 1st ಡಿಸೆಂಬರ್. ಓಕೆ, ಅದಾದ್ಮೇಲೆ 5th ಜನವರಿ. ಓಕೆ, ಇಲ್ಲೊಂದು ಪೀಕ್ ಆಗಿದೆ ನೋಡಿ, 23rd ಅಕ್ಟೋಬರ್ 2025. ಓಕೆ, ಸೊ ಅದಾದ್ಮೇಲೆ 26th ನವೆಂಬರ್, ಇದು 20th ನವೆಂಬರ್, ಇದು 29th ಅಕ್ಟೋಬರ್, ದಿಸ್ ಒನ್ 23rd ಅಕ್ಟೋಬರ್. ಓಕೆ, ಇದು 18th ಸೆಪ್ಟೆಂಬರ್, 18th ಸೆಪ್ಟೆಂಬರ್. ಓಕೆ, 18th ಸೆಪ್ಟೆಂಬರ್ ಆದಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ ಟಾಪ್ ಆಗಿದೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಇದು 2025 ಜೂನು. ಓಕೆ, ಇದು ಸೆಪ್ಟೆಂಬರ್. ಜೂನ್ ತಿಂಗಳಲ್ಲಿ 30th ಜೂನು. ಓಕೆ, ಸೊ ಇಲ್ಲಿ ಈ ಡೇಟ್ ನೋಡಿ, 13th ಜೂನು, ಇದು 20th ಜೂನ್. 20th ಜೂನಲ್ಲಿ ಯಾವ ರೀತಿ ಮಾರ್ಕೆಟಲ್ಲಿ ಮೂವ್ಮೆಂಟ್ ಬಂದಿದೆ ಅಂತ ನೋಡಿ. ಮಾರ್ಕೆಟ್ ಕೆಳಗಡೆ ಬಿದ್ದಿತ್ತು. ಓಕೆ, ಕರೆಕ್ಟಾಗಿ 8th ಆಗಸ್ಟ್ ಮೇಲೆ ಹೋಗಿದೆ, ಮತ್ತೆ 21st ಆಗಸ್ಟಿಗೆ ಟಾಪ್ ಆಗಿದೆ, ಮತ್ತೆ 29th ಆಗಸ್ಟಿಗೆ ಬಾಟಮ್ ಆಗಿದೆ, ಮತ್ತೆ 18th ಸೆಪ್ಟೆಂಬರ್ಗೆ ಟಾಪ್ ಆಗಿದೆ. ಓಕೆ, ಇದರ ಅರ್ಥ ಏನು? ಇದು 2025ನ ತೋರಿಸ್ತಾ ಇರೋದು. ಇದರ ಅರ್ಥ ಏನು? ಓಕೆ, ಅದಾದ್ಮೇಲೆ ಮತ್ತೆ 23rd ಅಕ್ಟೋಬರ್ಗೆ ಟಾಪ್ ಆಗಿದೆ. ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಟಾಪ್ ಆಗಿದ್ದು ಮತ್ತೆ ಕೆಳಗಡೆ ಬಂತು. ಓಕೆ, ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ ಗೊತ್ತಿತ್ತು ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತಂದು. ಅದ್ರ ಪ್ರಕಾರನೇ ಕಂಟಿನ್ಯೂಯಸ್ ಮಾರ್ಕೆಟ್ ಕೆಳಗಡೆ ಬಂದು ಮತ್ತೆ ಅದು ಮೇಲೆ ಇದೆ. ಆಕ್ಚುಲಿ ಇಲ್ಲಿಂದ ಬಂದ ಮೇಲೆ ಸ್ವಲ್ಪ ಸೈಡ್ ವೇ ಆಗುತ್ತೆ. ಅದೇ ರೀತಿ ಈ ಸೈಡ್ ವೇ ಆಗ್ಬಿಟ್ಟು ಇಲ್ಲಿ ಸ್ವಲ್ಪ ಈ ರೀತಿ ಸೈಡ್ ವೇ ಮೂವ್ಮೆಂಟ್ ಆಗ್ಬಿಟ್ಟು ಮತ್ತೆ 5th ಜನವರಿಗೆ ಟಾಪ್ ಮಾಡಿಬಿಟ್ಟು ಅಲ್ಲಿಂದ ಕೆಳಗಡೆ ಬಿದ್ದಿದೆ ಮಾರ್ಕೆಟ್. ಓಕೆ, ಈಗ 30th ಜನವರಿ, ಈಗ ನೋಡಿ ಫುಲ್ ಡೌನ್ ಟ್ರೆಂಡ್ ಅಲ್ಲೇ ಇದೆ ಮಾರ್ಕೆಟ್. ಓಕೆ, ಈಗ ಇದಕ್ಕಿಂತ ಮೊದಲು ನಾವು 21st ಮಾರ್ಚ್ಗೆ ಏನಾರ ಆಗಿತ್ತ ಅಂತ ನೋಡೋದಾದ್ರೆ ಇಲ್ಲಿ ತೋರಿಸ್ತಾ ನೋಡಿ ನಿಮಗೆ. 4th ಮಾರ್ಚ್ ಇಂದ ಟ್ರೆಂಡ್ ರಿವರ್ಸಲ್ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಅದಾದ್ಮೇಲೆ ಇಲ್ಲಿ 25th ಮಾರ್ಚ್. ಓಕೆ, ಇಲ್ಲಿ 18th ಮಾರ್ಚ್. ಸೊ 1 or 2 ಡೇಸ್ 3 ಡೇಸ್ ಪ್ಲಸ್ ಆರ್ ಮೈನಸ್. ಓಕೆ, ಸೊ ಇದ್ರದ್ದು ಏನು ಬಾಟಮ್ ಇದೆಯಲ್ಲ, ಈ ಬಾಟಮ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ ಬಾಟಮ್ ಇಲ್ಲಿ ಬ್ರೇಕ್ ಡೌನ್ ಕೊಟ್ಟಂಗೆ ಮಾಡಿಬಿಟ್ಟು ಇಲ್ಲಿಂದ ಟ್ರೆಂಡ್ ಫುಲ್ ಮೇಲೆ ಹೋಗಿದೆ. ಓಕೆ, ಸೊ ಇದ್ರ ಕೆಳಗಡೆ ಯಾವುದೋ ಒಂದು ದಿವಸ ಕ್ಲೋಸ್ ಆಗಿಲ್ಲ, ಈ ಲೆವೆಲ್ ಕೆಳಗಡೆ ಕ್ಲೋಸ್ ಆಗಿಲ್ಲ, ಅದೇ ರೀತಿ ಅಪ್ ಟ್ರೆಂಡ್ ಅಲ್ಲೇ ಇತ್ತು. ಈಗ ಮತ್ತೆ ಅದೇ ಲೆವೆಲ್ಗೆ ಮಾರ್ಚ್ ಇಂದ ಮತ್ತೆ ಮಾರ್ಚ್ ತಿಂಗಳಿಗೆ ಆಲ್ಮೋಸ್ಟ್ ಅದೇ ಲೆವೆಲ್ಗೆ ಬಂತಿದ್ದು. ಆಲ್ಮೋಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಿತ್ತಲ್ಲ ಅದು ಜರ್ನಿ, ಈ ಜರ್ನಿ ಏನು ಇಲ್ಲಿಂದ ಸ್ಟಾರ್ಟ್ ಆಗಿತ್ತಲ್ಲ 22,631 639, ಆ ಲೆವೆಲ್ಗೆ ಆಲ್ಮೋಸ್ಟ್ ಮಾರ್ಕೆಟ್ ಬಂದು ಮತ್ತೆ ಅಲ್ಲಿಂದ ರಿವರ್ಸ್ ಆಗಿದೆ. ಸೊ ಇದು ನಿಮಗೆ ಮೊದಲೇ ಗೊತ್ತಿತ್ತಪ್ಪ ಅಂದ್ರೆ ಮಾರ್ಕೆಟಲ್ಲಿ ಯಾವಾಗ ರಿವರ್ಸಲ್ ಬರುತ್ತೆ ಅಂತಂದ್ರೆ ಅವಾಗ ನಿಮಗೆ ಈಸಿ ಆಗುತ್ತೆ. ಇನ್ನೂ ಇಂಪಾರ್ಟೆಂಟ್ ಒಂದು ತೋರಿಸ್ಬೇಕಪ್ಪ ಅಂತ ನಿಮಗೆ ಇಲ್ಲಿ ನೋಡಿ, 22nd 4th ಜೂನ್. ಓಕೆ, 4th ಜೂನು 5th ಜೂನು, ಇದು ಒಂದು ಇಂಪಾರ್ಟೆಂಟ್ ಡೇ ಇತ್ತು. ಓಕೆ, ಅದು ಬೇರೆ ಥಿಯರಿ ಇದೆ, ಅದನ್ನ ಹೇಳ್ತೇನೆ ನಾನು ನಿಮಗೆ. ಅದಾದ್ಮೇಲೆ 21st ಜನವರಿ 19th ಮಾರ್ಚ್. ಇಲ್ಲಿ ನೋಡಿ ಮಾರ್ಕೆಟ್ ಮೇಲೆ ಹೋಗಿತ್ತು 11th ಮಾರ್ಚಿಂದ. ಓಕೆ, ಸೊ 20th ಮಾರ್ಚ್ ತನಕ ಬಿದ್ದಿದೆ. ಅದೇ 21st ಮಾರ್ಚ್ಗೆ ಕರೆಕ್ಟಾಗಿ ಮೇಲೆ ರಿವರ್ಸ್ ಆಗಿದೆ. ಮತ್ತೆ ಈ ಲೋನ ಇಲ್ಲಿ ಬ್ರೇಕ್ ಮಾಡಿಲ್ಲ ಅದು. ಮತ್ತೆ ಇಲ್ಲಿ ಮತ್ತೊಂದ್ಸರಿ ಡಬಲ್ ಬಾಟಮ್ ಆಗಿ ಮತ್ತೆ ಮೇಲೆ ಹೋಗಿದೆ, ಮತ್ತೊಂದ್ಸರಿ ಟ್ರಿಪಲ್ ಬಾಟಮ್ ಆಯ್ತು, ಮತ್ತೆ ಮೇಲೆ ಹೋಗಿದೆ, ಮತ್ತೆ 4th ಟೈಮ್ ಬಾಟಮ್ ಆಯ್ತು. ಇದನ್ನ ಲೋ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡ್ತು ಎಲೆಕ್ಷನ್ ರಿಸಲ್ಟ್ ಬಂದಿದ್ದ ದಿವಸ. ಆ ಟೈಮಲ್ಲಿ ಇಲ್ಲಿಂದ ಇದು ಮಾರ್ಕೆಟ್ ಫುಲ್ ಬುಲ್ಲಿಶ್ ಆಯ್ತು. ಓಕೆ, ಬುಲ್ಲಿಶ್ ಆಗಿ ಎಲ್ಲಿ ಪೀಕ್ ಆಯ್ತು ಅಂತ ನೋಡಿ, ಇಲ್ಲಿ 27 ಸೆಪ್ಟೆಂಬರ್. ನಾವೇನು ಡೇಟ್ ಏನು ಹೇಳಿದ್ವಿ, 21st ಸೆಪ್ಟೆಂಬರ್. ಇಲ್ಲಿಗೆ ಪೀಕು, ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಮಾಡಬೇಕು ಅಂತ. ಇಲ್ಲಿ ನೀವು ಪ್ರಾಫಿಟ್ ಬುಕ್ಕಿಂಗ್ ಮಾಡಿದ್ರೆ ನಿಮಗೆ ಎಷ್ಟು ಪ್ರಾಫಿಟ್ ಆಗಿರೋದು ನೋಡಿ. ಇಷ್ಟೇನು ಮ್ಯೂಚುವಲ್ ಫಂಡ್ ಲಾಸ್ ಆಗ್ತಾ ಇರುತ್ತಲ್ಲ, ಅದನ್ನ ನೀವು ಉಳಿಸ್ಬೋದಾಗಿತ್ತು. ಅಂದ್ರೆ ಇಷ್ಟು ದೊಡ್ಡ ಪ್ರಾಫಿಟ್ನ ನೀವು ಲಾಕ್ ಮಾಡ್ಬೋದಾಗಿತ್ತು. ಓಕೆ, ಆಮೇಲೆ ಮತ್ತೆ ಇಲ್ಲಿ ಬಂದಾಗ ಮತ್ತೆ ಇನ್ವೆಸ್ಟ್ ಮಾಡ್ಬೋದಾಗಿತ್ತು. ಇಲ್ಲಿಂದ ಯಾವಾಗ ರಿವರ್ಸಲ್ ಆಯ್ತು ಅಂತ ನೋಡಿದ್ರೆ 21st ನವೆಂಬರ್ ಇಂದ ರಿವರ್ಸ್ ಆಗಿದೆ. ಓಕೆ, ಅದಾದ್ಮೇಲೆ 5th ಡಿಸೆಂಬರ್, 20th ಡಿಸೆಂಬರ್ ನೋಡಿ, 20th ಡಿಸೆಂಬರ್ ಆದ್ಮೇಲೆ ಮತ್ತೆ ಕೆಳಗಡೆ ಬೀಳಲಿಕ್ಕೆ ಸ್ಟಾರ್ಟ್ ಆಯ್ತು.
ಓಕೆ, ಸೊ ಈ ರೀತಿ ಪ್ರತಿ ವರ್ಷ ನೀವು ಬ್ಯಾಕ್ ಟೆಸ್ಟ್ ಮಾಡಿ ಚೆಕ್ ಮಾಡ್ಬೋದು. ಇದು ಜಸ್ಟ್ ನಾ 2 ವರ್ಷ ತೋರಿಸ್ತಾ ಇಲ್ಲ. ನೀವು ಬೇಕಾದ್ರೆ ಬ್ಯಾಕ್ ಈ 29th ಮಾರ್ಚ್ ಇಲ್ಲಿ ನೋಡಿ, 28th ಮಾರ್ಚ್, 16th ಮಾರ್ಚ್, ಇಲ್ಲೆಲ್ಲ ಫುಲ್ ಸೈಡ್ ವೈಸ್ ಇತ್ತು, ಕಾಣಿಸ್ತಾ ಇದೆಯಾ? ಯಾವಾಗ 21st ಮಾರ್ಚ್ ಬಂತು, ಹೋಗಿ ಕೆಳಗಡೆ ಬಂದು ಇಲ್ಲಿಂದ ಟ್ರೆಂಡ್ ರಿವರ್ಸಲ್ ಆಗಿದೆ ಫುಲ್. ಓಕೆ, ಯಾವಾಗ ಟಾಪ್ ಆಯ್ತು ನೋಡಿ, 20th ಜುಲೈ, 20th ಜುಲೈ. ಅದಾದ್ಮೇಲೆ ಇದು 15th ಸೆಪ್ಟೆಂಬರ್. ಓಕೆ, 5 ದಿವಸ ಮೊದಲೇ ಅಂತ ಹೇಳಿದ್ರೆ ಇಲ್ಲಿಗೆ ಟಾಪ್ ಆಗಿಬಿಟ್ಟು ಅಲ್ಲಿಂದ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ. ಇದನ್ನ ನೀವು ಪ್ರತಿ ವರ್ಷನೂ ಚೆಕ್ ಮಾಡ್ಬೋದು. ಈ ರೀತಿ ಬ್ಯಾಕ್ ಟೆಸ್ಟ್ ಮಾಡಿ ನಿಮ್ಮ ಡೌಟ್ಸ್ ಏನಿದೆ ಅದನ್ನ ಕ್ಲಾರಿಫೈ ಮಾಡ್ಕೋಬಹುದು. ಇದು ಒಂದು ಜಸ್ಟ್ ಟೈಮ್ ಸೈಕಲ್ ನಾನು ನಿಮಗೆ ಹೇಳಿದ್ದು. ಓಕೆ, ಇದ್ರ ಜೊತೆಗೇನೆ ತುಂಬಾ ಅದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇರ್ತಾವೆ. ಅವು ಏನಪ್ಪಾ ಅಂತಂದ್ರೆ ಪ್ಲಾನೆಟರಿ ಪೊಸಿಷನ್ಸ್ ಆಗಲಿ, ಕಂಜೆಷನ್ ಆಗಲಿ, ಅಪೋಸಿಷನ್ ಆಗಲಿ, ಟ್ರೈನ್ ಆಗಲಿ, ಆಮೇಲೆ ನಾ ಗ್ಯಾನ್ಸಿಲೆ ಆ್ಯಪ್ ನಿಮಗೆ ತೋರಿಸಿದ್ನಲ್ಲ, ಅದರಲ್ಲಿ ಒಂದೊಂದು ದಿವಸ ಇಂಪಾರ್ಟೆಂಟ್ ಪ್ಲಾನೆಟರಿ ಆಸ್ಪೆಕ್ಟ್ಸ್ ಇರ್ತಾವೆ. ಸೊ ಅದನ್ನ ನಾವು ಕಲಿಬೇಕಾಗತ್ತೆ. ಅದನ್ನ ನಾನು ನಿಮಗೆ ಅಡ್ವಾನ್ಸ್ ಕೋರ್ಸಲ್ಲಿ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ಇದುವರೆಗೂ ನಾನು ಏನು ಹೇಳ್ಕೊಟ್ಟಿದ್ದಲ್ಲ, ಇದು ಎಂಡ್ ಆಫ್ ದಿ ಪಾರ್ಟ್ 1 ಆಫ್ ದಿ ಕೋರ್ಸ್. ಓಕೆ, ಇದರಲ್ಲಿ √9 ಯೂಸ್ ಮಾಡಿಬಿಟ್ಟು ಯಾವ ರೀತಿ ನಾನು 0 ಡಿಗ್ರಿ, 45 ಡಿಗ್ರಿ, 90 ಡಿಗ್ರಿ ಮಾಡಿದ್ದೀನಲ್ಲ, ಸೊ ಅದನ್ನೇ ನಾವು ಇಂಟ್ರಾಡೇಯಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಅದನ್ನ ನಾನು ನಿಮಗೆ ಇಲ್ಲಿ ಏನು ಮಾಡಬೇಕು ಅಂದ್ರೆ, ಇದನ್ನ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ನೀವು ಚಾರ್ಟ್ ಹಾಕಬೇಕಾಗುತ್ತೆ. 5 ಮಿನಿಟ್ ಚಾರ್ಟ್ ಹಾಕ್ಬಿಟ್ಟು, ಇದು ಸ್ವಲ್ಪ ಟ್ರೈನಿಂಗ್ ಸ್ವಲ್ಪ ಲೆಂದಿ ಇರುತ್ತೆ. ಯಾಕಪ್ಪ ಅಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ನಾನು ಮೊದಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಿಮಗೆ, ಇದು ತುಂಬಾ ಇಂಪಾರ್ಟೆಂಟ್ ಅಂತಂದು. ಓಕೆ, ಇಲ್ಲಿ ಹೋಗ್ಬಿಟ್ಟು ನಾನು ಒಂದು ಇಂಡಿಕೇಟರ್ ಡೆವಲಪ್ ಮಾಡಿದ್ದೀನಿ. ಓಕೆ, ಸೊ ಗಾಡ್ ಗಿಫ್ಟ್ ಇಂಡಿಕೇಟರ್ ಅಂತಂದು. ಅದಕ್ಕಿಂತ ಮೊದಲು ನಿಮಗೆ KLNI ಫಾರ್ಚೂನ್ ಅಲ್ಗೋ ಅಂತ ಒಂದು ಇಂಡಿಕೇಟರ್ ಹಾಕಿ ತೋರಿಸ್ತಾನೆ ನಿಮಗೆ. ಓಕೆ, ಸೊ ಗಾಡ್ ಗಿಫ್ಟ್ ಇಂಡಿಕೇಟರ್ ಇದೆಲ್ಲ ಬಂದ್ಬಿಡುತ್ತೆ. ಅದು ಬೇಸಿಕಲಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ, ಫಸ್ಟ್ ಇಂಡಿಕೇಟರ್ ಡೆವಲಪ್ ಮಾಡಿದಾಗ ಯಾವ ರೀತಿ ಇಂಡಿಕೇಟರ್ ಇತ್ತು ಅಂತ ನಿಮಗೆ ತೋರಿಸ್ತಾ ಇದೆ. ಇದರಲ್ಲಿ ಇಲ್ಲಿ ಏನು ಗ್ರೀನ್ ಜೋನ್ ಇದೆಯಲ್ಲ, ಈ ಗ್ರೀನ್ ಜೋನ್ ಬಂದ್ಬಿಟ್ಟು 0 ಡಿಗ್ರಿ. ಇದು ಗ್ರೀನ್ ಜೋನ್ ಟಾಪ್ ಇದೆಯಲ್ಲ 45 ಡಿಗ್ರಿ. ಗ್ರೀನು ಮತ್ತು ಯೆಲ್ಲೋ ನಡುವೆ ಇಲ್ಲಿ 90 ಡಿಗ್ರಿ ಬರುತ್ತೆ. ಇಲ್ಲಿ ಒಂದು 90 ಡಿಗ್ರಿ ಬರುತ್ತೆ. ಅದಾದ್ಮೇಲೆ 115, 135, ಸಾರಿ 135 ಆ್ಯಂಡ್ 180. ಅದಾದ್ಮೇಲೆ 225, 270 ಆ್ಯಂಡ್ 315. ಅಗೇನ್ 0 ಡಿಗ್ರಿ, 360 ಡಿಗ್ರಿ ಆರ್ ಸೇಮ್. ಯಾವಾಗ ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಗ್ರೀನ್ ಜೋನಿಗೆ ಬಂತು, ಅಲ್ಲಿ ಟ್ರೆಂಡ್ ಅದು ಕ್ರಾಸ್ ಆಗ್ಲಿಕ್ಕೆ ಟ್ರೈ ಆಗಲಿಲ್ಲ, ಕ್ರಾಸ್ ಮಾಡಲಿಲ್ಲ. ಓಕೆ, ಇಲ್ಲೇ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ತಗೊಂಡು ಕರೆಕ್ಟಾಗಿ ಅಲ್ಲಿಂದಾನೆ ರಿವರ್ಸ್ ಆಯ್ತು ನೋಡಿ. ಓಕೆ, ಸೊ ಅದೇ ರೀತಿ ನೀವು ಇಲ್ಲಿ ನೋಡೋದಾದ್ರೂ ಸಹ, ಇಲ್ಲಿ ಗ್ರೀನ್ ಜೋನಿಂದ ಇಲ್ಲಿ ಬ್ರೇಕ್, ಇಲ್ಲಿ ಏನಾಗಿತ್ತು ಅಂದ್ರೆ ಆಲ್ಮೋಸ್ಟ್ ಇಲ್ಲಿಂದಾನೇ ಜರ್ನಿ ಸ್ಟಾರ್ಟ್ ಆಗಿದೆ. ಅದು ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿ ಎಂಡ್ ಆಯ್ತು. ಓಕೆ, ಸೊ ಇಲ್ಲಿ ಎಂಡ್ ಆಗಿ ಮತ್ತೆ ಅದು ಕೆಳಗಡೆ ಇಲ್ಲೇನು ಗ್ಯಾಪ್ ಆಗಿತ್ತಲ್ಲ, ಆ ಗ್ಯಾಪ್ ಇಲ್ಲಿ ಮಾಡಕ್ ಬಂದ್ಬಿಟ್ಟು ಇಲ್ಲಿಂದ ಮತ್ತೆ ಕರೆಕ್ಟ್ ಯೆಲ್ಲೋ ಜೋನಿಂದ ರಿವರ್ಸ್ ತಗೊಂಡು ಮತ್ತೆ ಇಲ್ಲಿಂದ ರೆಡ್ ಜೋನಿಗೆ ಹೋಯ್ತದೆ. ಓಕೆ, ಸೊ ರೆಡ್ ಜೋನಿಗೆ ಮತ್ತೆ ಕೆಳಗಡೆ ಬಂತು. ಮತ್ತೆ ಈ ಲೆವೆಲ್ ಇಲ್ಲಿಂದ ಸ್ಟಾರ್ಟ್ ಆಗಿತ್ತಲ್ಲ, ಗ್ರೀನ್ ಜೋನಿಂದ ಸ್ಟಾರ್ಟ್ ಇದ್ದು ಗ್ರೀನ್ ಟು ಗ್ರೀನ್ ಹೋಗಲೇಬೇಕು. ಅದೇ ರೀತಿ ನೆಕ್ಸ್ಟ್ ಡೇ ಗ್ರೀನ್ಗೆ ಹೋಯ್ತು, ಈ ಗ್ರೀನ್ ಇಂದ ಇಲ್ಲಿ ಹೋಯ್ತು. ಸೊ ಆ ರೀತಿ ಮತ್ತೆ ಇಲ್ಲಿಂದ ಇಲ್ಲಿ ಬರೋ ಚಾನ್ಸ್ ಇರುತ್ತೆ, ನಾಳೆ ಇಲ್ಲಿಗೆ ಬಂದು ಮತ್ತೆ ರಿವರ್ಸ್ ಆಗೋ ಚಾನ್ಸ್ ಇರುತ್ತೆ. ಈ ರೀತಿ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಅನ್ನ ನಾವು ಎನಾಲಿಸಿಸ್ ಮಾಡ್ಬೋದು. ಮತ್ತೆ ಇಂಟ್ರಾಡೇಯಲ್ಲಿ ಸಹ ನಾವು ಗ್ಯಾನ್ದ 0 ಡಿಗ್ರಿ, 45 ಡಿಗ್ರಿ ಎಲ್ಲ ಯೂಸ್ ಮಾಡಿಬಿಟ್ಟು ಇಂಟ್ರಾಡೇಯಲ್ಲಿ ಪ್ರಾಪರ್ ಆಗಿ ಟ್ರೇಡಿಂಗ್ ಮಾಡ್ಬೋದು. ಸೊ ಇದರಲ್ಲಿ ಮಾರ್ಕೆಟ್ ಅಲ್ಲಿ ವರ್ಕ್ ಆಗೋದು ಇದನ್ನೇ ಬಿಟ್ಟರೆ ಬೇರೆ ಯಾವುದಿಲ್ಲ. ಇನ್ನೊಂದು ಏನಪ್ಪಾ ಅಂತ, ನಿಮಗೆ ಇನ್ನೂ ಪರ್ಫೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಟ್ರೇಡ್ ಮಾಡ್ಬೇಕಪ್ಪ ಅಂತಂದ್ರೆ, ಯು ಕ್ಯಾನ್ ಯೂಸ್ ಒನ್ ಮೋರ್ ಎನಿ ಇಂಡಿಕೇಟರ್. ಓಕೆ, ಸೊ ಅಪ್ ಟ್ರೆಂಡ್ ಇದೆಯೋ ಡೌನ್ ಟ್ರೆಂಡ್ ಇದೆಯೋ ಅದು ನೋಡ್ಕೋಬೇಕಪ್ಪ ಅಂತಂದ್ರೆ, ಸೊ ಆ ಟ್ರೆಂಡ್ ಪ್ರಕಾರ ನೀವು ಟ್ರೇಡ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಇದನ್ನ 5 ಅಂತ ಮಾಡ್ತೇನೆ, ಇದನ್ನು 5 ಅಂತ ಮಾಡ್ತೇನೆ. ಓಕೆ, ಇದ್ರ ಪ್ರಕಾರ ಇಲ್ಲಿ ಡೌನ್ ಟ್ರೆಂಡ್ ಇದ್ದಾಗ ನಾವು ಸೆಲ್ ಸೈಡ್ ಅಷ್ಟೇ ಟ್ರೇಡ್ ತಗೋಬೇಕು. ಓಕೆ, ಯಾವಾಗ ಅಪ್ ಟ್ರೆಂಡ್ ಇರುತ್ತೆ ಅವಾಗ ನಾವು ಬೈ ಸೈಡ್ ಅಷ್ಟೇ ಟ್ರೇಡ್ ತಗೋಬೇಕು. ಯಾವಾಗ ನಮಗೆ ಈ ಡಿಗ್ರಿ ಲೆವೆಲ್ ಹತ್ರ ಬರುತ್ತಲ್ಲ, ಈ ಡಿಗ್ರಿ ಯಾವಾಗ ಬರುತ್ತೆ, ಯಾವಾಗ ಅಪ್ ಟ್ರೆಂಡ್ ಇರುತ್ತಲ್ಲ ಅವಾಗ ನಾವು ಬೈ ಮಾಡ್ತಾ ಇರಬೇಕು. ಓಕೆ, ಸೊ ಇಲ್ಲಿ ಟ್ರೆಂಡ್ ಇತ್ತು, ಈಗ ಮತ್ತೆ ಡೌನ್ ಟ್ರೆಂಡಿಗೆ ಬಂದಿದೆ. ಈಗ ಸೆಲ್ ಆನ್ ರೈಸ್ ಅಂತಾರೆ, ಅಂದ್ರೆ ಇದ್ರ ಹತ್ರ ಬಂದಾಗ ನಾವು ಸೆಲ್ ಮಾಡ್ತಾ ಇರಬೇಕು. ಇಲ್ಲಿ ತನಕ ಟ್ರೆಂಡ್ ಚೇಂಜ್ ಆಗಲ್ಲ, ಅಲ್ಲಿ ತನಕ ಸೆಲ್ ಮಾಡ್ತಾ ಇರಬೇಕು. ಈ ಸೆಟಪ್ ನಿಮಗೆ ನಾನು ನೆಕ್ಸ್ಟ್ ಟ್ರೈನಿಂಗ್ ಅಲ್ಲೂ ಸಹ ಅಡ್ವಾನ್ಸ್ ಆಗಿ ನಿಮಗೆ ಹೇಳ್ಕೊಡ್ತೇನೆ. ಹೋಪ್ ನಿಮಗೆ ಇದೆಲ್ಲ ಹೇಳ್ಕೊಟ್ಟದ್ದು ಇಷ್ಟ ಆಗುತ್ತೆ. ಅಂದ್ರೆ ಇಷ್ಟ ಆಗಿದ್ರೆ ಆ ರಿವ್ಯೂ ಬರೆಯೋದನ್ನ ಮರಿಬೇಡಿ. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೂ ನೀವು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.